ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ ಸರ್. ತುಂಬಾ ಖುಷಿಯಾದ ಒಂದು ವಿಚಾರ ಹೇಳ್ಕೋಬೇಕು ಅಂತ ಅನಿಸ್ತು. ಐಶ್ವರ್ಯನ ಹುಡುಗಿ ಒಂದು ಮೆಸೇಜ್ ಮಾಡಿದ್ರು ಸರ್. ನನಗೆ ತುಂಬಾ ಖುಷಿ ಆಗ್ತಿದೆ. ಇವತ್ತು ನಾನು ಜೂನಿಯರ್ ಇಂಜಿನಿಯರಿಂಗ್ ಸೆಲೆಕ್ಟ್ ಆಗಿದ್ದೀನಿ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಮೆಸೇಜ್ ಮಾಡ್ತು. ಬಟ್ ನನಗೆ ಆ ವಿಚಾರ ಅಷ್ಟು ಆಗಲೇ ತುಂಬಾ ಜನ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ, ನನಗೆ ಮೆಸೇಜ್ ಮಾಡ್ತಿರ್ತಾರೆ ನನಗೆ. ಬಟ್ ನಿಮ್ಮ ವಿಡಿಯೋಗಳನ್ನ ನೋಡಿ ನಾನು ಇನ್ಸ್ಪೈರ್ ಆಗಿದ್ದು ಒಂದು ವಿಚಾರ ಅಂತ ಹೇಳ್ತು. ಮತ್ತೆ ಎರಡನೇ ವಿಚಾರ ಇನ್ನೊಂದೇನು ಹೇಳ್ತು ಅಂತಂದ್ರೆ, ನಾನು ಗೃಹಿಣಿ ಆಗಿದ್ಕೊಂಡು ಅಂದ್ರೆ ಮನೇಲಿ ಕೆಲಸ ಮಾಡ್ಕೊಂಡು ಒಬ್ಬ ಗೃಹಿಣಿ ಆಗಿದ್ಕೊಂಡು ನಾನು ಈ ಅಚೀವ್ಮೆಂಟ್ ಮಾಡಿದ್ದೀನಿ ಸರ್ ಅಂತ ಹೇಳ್ತು. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ ಮನೆಗಳಲ್ಲಿ. ಕೋಚಿಂಗ್ ಕಳ್ಸಲ್ಲ, ಅಪ್ಪ ಅಮ್ಮ ಸಪೋರ್ಟ್ ಮಾಡೋದಿಲ್ಲ. ಮದ್ವೆ ಆದ್ಮೇಲಂತೂ ಗಂಡ ಸಪೋರ್ಟ್ ಮಾಡೋ ಕೆಲಸದಲ್ಲಿ ಮಕ್ಳಿರ್ತಾರೆ. ಮತ್ತೆ ಕೋಚಿಂಗ್ ಸೆಂಟರ್ ಹೋಗಿಲ್ಲ, ಅವ್ರಿಗೆ ರಿಸೋರ್ಸ್ ಸಿಗ್ತಿರಲ್ಲ. ಈ ರೀತಿಯ ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ. ಅಂತಹ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರು ಸಹ ಬರೀ ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು, ನನ್ನ ವಿಡಿಯೋಗಳು ಒಂದೇ ಅಲ್ಲ, ಜೊತೆಗೆ ಬೇರೆ ಬೇರೆ ರಿಸೋರ್ಸ್ ಯೂಸ್ ಮಾಡಿರ್ತಾರೆ. ಇನ್ಸ್ಪೈರ್ ಆಗಿ ನನ್ನಿಂದ, ನಮ್ಮ ಚಾನಲ್ ಇಂದ ಕಿಟಿಸ್ ಕಾಂಪಿಟೇಟಿವ್ ಸಿದ್ಧಾಂತ ಚಾನಲ್ ಇಂದ ಇನ್ಸ್ಪಿರೇಷನ್ ಆಗಿ ನನ್ನ ಎಕ್ಸಾಮ್ಸ್ ಓದೋಕೆ ಮೋಟಿವೇಶನ್ ಸಿಕ್ತು ಅಂತಂದ್ರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಮ್ಮ ತಂಡದ ಉದ್ದೇಶನೂ ಇದೆ. ಈ ತರ ತುಂಬಾ ವಿದ್ಯಾರ್ಥಿನಿಯರು PCPSI ಗಳಾಗಿದ್ದಾರೆ, FD ಗಳಾಗಿದ್ದಾರೆ, ಅಸಿಸ್ಟೆಂಟ್ ಇಂಜಿನಿಯರ್ಗಳಾಗಿದ್ದಾರೆ. ಅದರಲ್ಲಿ ಐಶ್ವರ್ಯನು ಸಹ ಒಬ್ಬರಾಗ್ತಾರೆ. ಹಾಗಾಗಿ ಈ ನನ್ನ ಒಂದು ಉದ್ದೇಶ ಏನಂತಂದ್ರೆ, ಈ ರೀತಿ ಯಾರಿಗೆ ಮಾರ್ಗದರ್ಶನ ಇರಲ್ಲ, ಯಾರಿಗೆ ಉಚಿತವಾಗಿ ಗೈಡೆನ್ಸ್ ಸಿಗ್ತಿರಲ್ಲ, ನಿಮ್ಗೆ ಏನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನಾದ್ರು ಮಾರ್ಗದರ್ಶನ ಬೇಕು, ಈ ತರ ಯಾವುದೇ ಸಮಸ್ಯೆಗಳು, ಮತ್ತೆ ಓದೋಕೆ ಯಾವ ರೀತಿ ಮೈಂಡ್ ಸೆಟ್ ಮಾಡ್ಕೋಬೇಕು, ಯಾವ ರೀತಿ ನೀವು ಒಂದು ದಾರಿನಲ್ಲಿ ಹೋಗ್ಬೇಕು ಅಂದ್ರೆ ಖಂಡಿತ ನೀವು ನನ್ನ ನೇರವಾಗಿ ಭೇಟಿ ಮಾಡಬಹುದು. ನಿಮಗೆ ನನ್ನ ಕೈಲಾದಂತಹ ಮಾರ್ಗದರ್ಶನ ಮಾಡೇ ಮಾಡ್ತೀವಿ. ಆ ತರ ಮಾರ್ಗದರ್ಶನ ಮಾಡಿ ತುಂಬಾ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿ ಇವತ್ತು ಉನ್ನತ ಹುದ್ದೆಗಳಲ್ಲಿದ್ದಾರೆ ಗೊತ್ತಾಗ್ತಿದೆ. ಅದಕ್ಕೆ ಈ ಐಶ್ವರ್ಯ ಅನ್ನೋರು ಒಂದು ಎಕ್ಸಾಂಪಲ್ ಆಗ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ತುಂಬಾ ಏನ್ ಹೇಳ್ತೀನಿ, ನಾನು ಮೊದಲೇ ಹೇಳ್ದಂಗೆ ರಿಸೋರ್ಸಸ್ ಕಮ್ಮಿ ಇರುತ್ತೆ. ಅದನ್ನ ಇರೋ ರಿಸೋರ್ಸ್ ನ ಯೂಸ್ ಮಾಡಿಕೊಂಡು ನೀವು ಮೋಟಿವೇಟ್ ಆಗಿ, ಯಾಕೆಂದ್ರೆ ಹೆಣ್ಮಕ್ಳು ಗೆಲ್ಬೇಕು. ಯಾಕೆಂತಂದ್ರೆ ಒಂದು ಫ್ಯಾಮಿಲಿನಲ್ಲಿ ಒಬ್ಬ ಮಹಿಳೆ ಏನಾದ್ರು ಕೆಲಸ ತಗೊಂಡ್ರು, ಗೌರ್ಮೆಂಟ್ ಕೆಲಸ ತಗೊಂಡ್ರು ಅಂತಂದ್ರೆ ಇಡೀ ಆ ಫ್ಯಾಮಿಲಿನೂ ಸಹ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಮತ್ತೆ ಇಡೀ ಫ್ಯಾಮಿಲಿನೇ ಒಂದು ಅವರು ಮುಂದೆ ಬರೋಕೆ ಒಂದು ದಾರಿ ಆಗುತ್ತೆ. ಹಾಗಾಗಿ ಇಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಅಂತಲೇ ನಾವು ಈ ಚಾನಲ್ ನ ಓಪನ್ ಮಾಡಿದ್ವಿ. ಇವಾಗ ನಾವು ಟೆಲಿಗ್ರಾಮ್ ಚಾನಲ್ ನ ನೀವು ಹೋಗಿ ನೋಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರೋದಷ್ಟೇ. ಯಾರಿಗೆ ಕೋಚಿಂಗ್ ಸಿಗ್ತಾ ಇಲ್ಲ, ಯಾರಿಗೆ ಕರೆಕ್ಟ್ ಗೈಡೆನ್ಸ್ ಸಿಗ್ತಿಲ್ಲ, ಮಿಸ್ಗೈಡೆನ್ಸ್ ತುಂಬಾ ಇದೆ ಕರ್ನಾಟಕದಲ್ಲಿ ಆಗಿರ್ಬೋದು. ಇದರಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಏನಾಗ್ತದೆ, ಫುಲ್ ಸ್ಟಾರ್ಟಿಂಗ್ ಇನಿಷಿಯೇಟಿವ್ ಇಂದ ಮಿಸ್ಗೈಡೆನ್ಸ್ ಮಾಡ್ತಾರೆ. ಅದನ್ನ ಮಾಡದಲ್ಲೇ ಕರೆಕ್ಟ್ ಪ್ರಾಪರ್ ನಲ್ಲಿ ಅವ್ರಿಗೆ ಮುಂದೆ 2 years ಅಲ್ಲಿ ಒಂದು ಜಾಬ್ ತಗೋಬೇಕು. ಆ ರೀತಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ನಾವಿದು ನಮ್ಮ ಟೀಮ್ ಮಾಡ್ತಾ ಇದೆ. ಇದು ಮಾಡ್ತಾ ಇರೋದು ನಾವು 3-4 ವರ್ಷಗಳಿಂದ ಉಚಿತವಾಗಿ ಮಾಡ್ತಾ ಬಂದಿದ್ದೀವಿ. ಈಗಲೂ ಕಂಟಿನ್ಯೂ ಮಾಡ್ತೀವಿ. ಯಾರಾದ್ರೂ ನಿಮ್ಗೆ ಉಚಿತ ಗೈಡೆನ್ಸ್ ಬೇಕು, ಮೋಟಿವೇಶನ್, ಇನ್ಸ್ಪಿರೇಷನ್ ಬೇಕು, ಅಥವಾ ನಿಮ್ಗೆ ಏನೋ ಮಾರ್ಗದರ್ಶನ ಬೇಕು ಅಂದ್ರೆ ಖಂಡಿತ ನೇರವಾಗಿ ನಮ್ಮನ್ನ ಭೇಟಿ ಮಾಡ್ಬೋದು. ಹಾಗಾಗಿ ಈ ತರದ ಯೂಸ್ ಮಾಡ್ಕೊಂಡು ತುಂಬಾ ಜನ ಸೆಲೆಕ್ಟ್ ಆಗಿ ಇವತ್ತು ಉನ್ನತ ಹುದ್ದೆಗಳಿದ್ದಾರೆ. ಅವರೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳ್ತಾರೆ. ಎಸ್ಪೆಷಲಿ ಹೆಣ್ಮಕ್ಳು ಯಾರು ಈ ತರ ಓದಿ ಒಂದು ಜಾಬ್ ತಗೊಂಡು ಮುಂದೆ ನಮ್ಮ ಫ್ಯಾಮಿಲಿ ನೋಡ್ಕೊಳಕ್ಕೆ ರೆಡಿ ಆಗ್ತಿದ್ದಾರೆ, ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಯಾರೇ ಏನೇ ಇತ್ತು ಅಂತ ಖಂಡಿತ ನೀವು ನೇರವಾಗಿ ನಮ್ಮನ್ನ ಭೇಟಿ ಮಾಡ್ಬೋದು. ನಮ್ಮ ಕಡೆಯಿಂದ ಎಲ್ಲಾ ಮಾರ್ಗದರ್ಶನ ಮತ್ತೆ ಸಹಕಾರ ಇರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್.